ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸಸ್ಸು ಕಟ್ ಮಾಡುವಾಗ ಲೈನಿಂಗ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಯಾವ ರೀತಿ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಅರೇಂಜ್ ಮಾಡಿ ಕಟ್ ಮಾಡಬೇಕು ಅನ್ನೋ ವಿಡಿಯೋ ಇದು. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಯಾರಾದರೂ ಬಿಗಿನರ್ಸ್ ಇದ್ದರೆ, ಟೈಲರಿಂಗ್ ಕಲಿತಾ ಇರೋರು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಬ್ಲೌಸ್ ಪೀಸು ಇದು ತೊಗೊಂಡಿದ್ದೀವಲ್ವ, ಈ ಬ್ಲೌಸ್ ಪೀಸಲ್ಲಿ ಉಲ್ಟಾ ಯಾವುದು ಸೀದಾ ಯಾವುದು ಅಂತ ನೋಡ್ಕೊಳ್ಬೇಕು ಫ್ರೆಂಡ್ಸ್. ಫಸ್ಟು ಟಾಪು ಯಾವುದು ಬಾಟಮ್ ಯಾವುದು ಅಂತ. ಇದು ಟಾಪ್ ಸೈಡು, ಇದು ಬಾಟಮ್ ಸೈಡು. ಈ ಥರ ಬಾರ್ಡ್ರ್ ಇರುತ್ತಲ್ವ, ಅದರಲ್ಲಿ ಇದು ಗೊತ್ತಾಗುತ್ತೆ. ಈ ಕ್ಲಾತಲ್ಲಿ ಗೊತ್ತಾಗಲ್ಲ ಕೆಲವೊಂದು ಸಲ. ಈ ಬಾರ್ಡ್ರನ್ನ ನೋಡಿಕೊಂಡು ಅದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಇದು ಉಲ್ಟಾ ಅನ್ನೋದಕ್ಕೆ ನೋಡಿ ಈ ಥರ ನಾನು ಮಾರ್ಕ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಅಲ್ಲಲ್ಲಿ ಈ ಥರ ಮಾರ್ಕ್ ಹಾಕ್ಕೊಂಡ್ರೆ ಈ ಕ್ಲಾತು ಉಲ್ಟಾ ಅನ್ನೋದು ನಮಗೆ ಗೊತ್ತಾಗಿರುತ್ತೆ. ಕೆಲವರು ಇಂಟು ಮಾರ್ಕ್ ಹಾಕ್ತಾರೆ, ಕೆಲವರು ಈ ಥರ ಮಾರ್ಕ್ ಹಾಕ್ತಾರೆ. ನಾನು ನೋಡಿ ಈ ಥರ ನಂದು ಈ ಥರ ನಾನು ಆವತ್ತಿಂದ ಮಾರ್ಕ್ ಹಾಕಿ ಮಾಡೋದ್ರಿಂದ ನನಗಿದೇ ಅಭ್ಯಾಸ ಆಗಿದೆ. ಈ ಥರ ಮಾರ್ಕ್ ಹಾಕಿದ್ದಾದಮೇಲೆ ನೋಡಿ ಈ ಥರ ಡಬಲ್ ಫೋಲ್ಡಿಂಗ್ ಒಂದು ಮಾಡ್ಕೊಳ್ಬೇಕು. ಇದು ಮಾಡ್ಕೊಂಡಿದ್ದಾದಮೇಲೆ ಲೈಟಾಗಿ ಒಂದ್ಸಲ ಐರನ್ ಮಾಡಿಕೊಂಡ್ರೆ ಬೆಟರು ಫ್ರೆಂಡ್ಸ್. ಬ್ಲೌಸ್ ಪೀಸು ನಾನು ಲೈಟಾಗಿ ಐರನ್ ಮಾಡಿದ್ದೀನಿ. ಇದು ತುಂಬ ಸಾಫ್ಟಾಗಿದೆ, ತೆಳುವಾಗಿರೋದ್ರಿಂದ ನಾನು ತುಂಬ ಹೀಟ್ ಇಟ್ಟು ಮಾಡಿಲ್ಲ, ಲೈಟಾಗಿ ಐರನ್ನು ಮಾಡಿದ್ದೀನಿ. ಈ ಥರ ಆದಮೇಲೆ ನೋಡಿ ಫ್ರೆಂಡ್ಸ್, ಇದಕ್ಕೆ ನಾವು ಕಟ್ ಮಾಡಿರ್ತೀವಲ್ವ ಲೈನಿಂಗು, ಫಸ್ಟಿಗೆ ನೋಡಿ ಫ್ರೆಂಡ್ಸ್, ಫಸ್ಟಿಗೆ ಈ ಬಾರ್ಡರ್ ಸ್ಲೀವ್ ಬೇಕಲ್ವಾ, ಹಾಗಾಗಿ ನೋಡಿ ಈ ಥರ ಸ್ಲೀವ್ನ ಇಲ್ಲಿ ಅರೇಂಜ್ ಮಾಡೋಣ. ಮತ್ತು ಇದಾದಮೇಲೆ ನೋಡಿ ಇದು ಬ್ಯಾಕ್ ಸೈಡ್. ನೋಡಿ ಫ್ರೆಂಡ್ಸ್, ಈಗ ಸ್ಲೀವು ಈ ಬಾರ್ಡ್ರ್ ಕಡೆ ನಾನು ಅರೇಂಜ್ ಮಾಡಿದ್ದೀನಲ್ವಾ ಬಾರ್ಡ್ರು, ಇದರಲ್ಲಿ ಒಂದೇ ಕಡೆ ಬಾರ್ಡ್ರ್ ಇರೋದ್ರಿಂದ ಸ್ಲೀವ್ ಇಲ್ಲಿ ಹಾಕಿದ್ದೀನಿ. ಒಂದೊಂದು ಬ್ಲೌಸ್ ಪೀಸಲ್ಲಿ ಎರಡು ಕಡೆ ಬಾರ್ಡ್ರ್ ಇರುತ್ತೆ, ಆವಾಗ ಬೇರೆ ರೀತಿ ಅರೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ ಇದು ಬ್ಯಾಕ್ಗೆ ಇಲ್ಲಿ ತಗೊಳ್ತಾ ಇದ್ದೀನಿ ನಾನು ಪೀಸು, ಮತ್ತು ಫ್ರಂಟ್ಗೆ ಇದ್ರ ಬ್ಯಾಕ್ಗೆ ಆಪೋಸಿಟೇ ತಗೊಳ್ತಿದ್ದೀನಿ. ನೋಡಿ ಈ ಥರ ತಗೊಳ್ತಿದ್ದೀನಿ. ಮತ್ತು ನೋಡಿ ಕ್ರಾಸ್ ಬೆಲ್ಟ್ಗೆ ಈ ಲಾಸ್ಟಲ್ಲಿ ತಗೊಳ್ತಿದ್ದೀನಿ. ಕ್ರಾಸ್ ಬೆಲ್ಟ್ಗೆ ಇದು ಪೈಪಿಂಗ್ ಎಲ್ಲ ಕೊಡಬೇಕಾಗಿರೋದ್ರಿಂದ ಇದರಲ್ಲಿ ಕ್ಲಾತು ಉಳಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಇದು ಸ್ಲೀವ್ದು ಪ್ಯಾಚು. ಇಷ್ಟೇ ಫ್ರೆಂಡ್ಸ್ ಅರೇಂಜ್ ಮಾಡೋದು. ಇದನ್ನ ಈಗ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಬ್ಯಾಕ್ಗೆ ಮತ್ತು ಫ್ರಂಟ್ಗೆ ಎಲ್ಲದಕ್ಕೂ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಇದು ಬ್ಲೌಸ್ ಪೀಸು ಡಿಸೈನ್ ಎಲ್ಲ ಇರುವಾಗ ಬೇರೆ ರೀತಿ ಹಾಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದು ಇವಾಗ ನಾರ್ಮಲ್ ಆಗಿ ಪ್ಲೈನ್ ಬ್ಲೌಸ್ ಪೀಸ್ ಇರೋದ್ರಿಂದ ಇದು ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಮತ್ತು ಏನಾದರೂ ಬ್ಯಾಕ್ಗೆ ಡಿಸೈನ್ ಬರೋದು ಆ ರೀತಿ ಆದರೆ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಇದು ಹಾಕ್ಕೊಳ್ಳೋದು ಬ್ಯಾಕ್ಗೆ ಬಾರ್ಡ್ರ್ ಬರೋದು ಆ ಥರ ಎಲ್ಲ ಆದರೆ ಚೇಂಜ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಕ್ರಾಸ್ ಬೆಲ್ಟು. ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲನೂ ನಾವು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಮತ್ತೆ ಲೆವೆಲ್ಲಾಗಿ ಲೈನಿಂಗ್ ಎಷ್ಟು ಬೇಕೋ ಅಷ್ಟು ಅಟ್ಯಾಚ್ ಮಾಡಿಕೊಂಡು ಉಳಿದಿದ್ದನ್ನ ಎಕ್ಸಸ್ನ ಟ್ರಿಮ್ ಮಾಡ್ಕೊಳ್ಬೋದು. ಇದು ಬ್ಲೌಸ್ ಪೀಸ್ ದೊಡ್ಡದಾಗಿರೋದ್ರಿಂದ ಶಾರ್ಟೇಜ್ ಏನು ಬರಲ್ಲ. ಒಂದೊಂದು ಬ್ಲೌಸ್ ಪೀಸು ದೊಡ್ಡದಾಗಿರಲ್ಲ, ಅದನ್ನು ಇಷ್ಟು ಎಕ್ಸಸ್ ತಗೊಳಕ್ಕಾಗೋದಿಲ್ಲ, ಆವಾಗ ಅಡ್ಜಸ್ಟ್ ಮಾಡಿನೇ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನೋಡಿ ಈಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಗೂ ಅಷ್ಟೇ, ಇದು ಇಲ್ಲಿ ಪ್ಯಾಚ್ ಬರೋದ್ರಿಂದ ಇದಿಷ್ಟು ಸ್ಲೀವ್ಗೆ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್.
ಒಂದೊಂದು ಸ್ಯಾರಿನಲ್ಲಿ ಬ್ಲೌಸ್ ಪೀಸು ದೊಡ್ಡದಾಗೆ ಬರುತ್ತೆ, ಸಮಸ್ಯೆ ಏನಾಗಲ್ಲ. ಒಂದೊಂದು ಸ್ಯಾರಿನಲ್ಲಿ ಚಿಕ್ಕದಾಗಿ ಬರುತ್ತೆ. ಆಗ ನಾವು ಕ್ಲಾತ್ ಎಲ್ಲ ಇಷ್ಟು ವೇಸ್ಟ್ ಮಾಡೋಕ್ಕಾಗೋದಿಲ್ಲ. ಈಗ ಇದು ಸಪ್ರೇಟ್ ಮಾಡ್ಕೊಳ್ಳೋಣ. 2 ಸ್ಲೀವ್ ಆಗಿರೋದ್ರಿಂದ ನೋಡಿ ಸಪ್ರೇಟ್ ಮಾಡಿಕೊಂಡು, ಇದು ಇನ್ನು ಕ್ಲಾತು ಪೈಪಿಂಗ್ಗೆ ಮತ್ತು ನಮಗೆ ಟ್ಯಾಗ್ ಕೊಡೋಂಗಿದ್ರೆ ಟ್ಯಾಗ್ಗೆ ಮತ್ತು ಮುಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್. ಮುಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಈಗಲೇ ಕಟ್ ಮಾಡಿ ಇಟ್ಕೊಳ್ಬೇಕು ಅನ್ನೋ ಆಗಿದ್ರೆ ಆಯಿತು ಫ್ರೆಂಡ್ಸ್. ಇದು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ನೋಡಿ ಇಷ್ಟು ಕ್ಲಾತ್ ಉಳಿದಿದೆ ಈ ಬ್ಲೌಸಲ್ಲಿ. ಇದು ನಮಗೆ ಥ್ರೆಡ್ ಟ್ಯಾಗ್ ಇಂದ ಕಟ್ಕೊಳ್ಳೋದಕ್ಕಾಗುತ್ತೆ ಮತ್ತು ಪೈಪಿಂಗ್ಗೆ ಕ್ಲಾತು ಇದರಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್. ಈಗ ಈ ವಿಡಿಯೋ ನಿಮಗೆ ಎಲ್ಲಿ ಅರ್ಥ ಆಗಿಲ್ಲ, ಎಲ್ಲಿ ಅರ್ಥ ಆಗಿದೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.